ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಮೆತ್ತೆ ಪರೋಟ ಮಾಡತ್ತೀನಿ ರೀ. ಮೆತ್ತೆ ಪರೋಟ ಮಾಡೋದಕ್ಕೆ ಮೊದಲಿಗೆ ಮೆತ್ತೆಯನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ನೀರಲ್ಲಿ 2 ಸತಿ ತೊಳೆದಿಟ್ಟೇನಿ ರೀ. ಇದಕ್ಕೆ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಟೇನಿ ರೀ. ಇವಾಗ ಗೋಧಿ ಹಿಟ್ಟನ್ನು 3 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಾಕಿ ಇಟ್ಟೇನಿ ರೀ. ಪರೋಟ ಮಾಡುವಾಗ ವಡೆ ಮಾಡುವಾಗ ಕಡ್ಲೆ ಹಿಟ್ಟು ಹಾಕಿದ್ರೆ ರುಚಿ ಚೆನ್ನಾಗಿ ಬರ್ತದೆ ರೀ. ನಾನು ಪರೋಟಕ್ಕೆ 3 ಬೌಲ್ ಗೋಧಿ ಹಿಟ್ಟಿಗೆ 1 ಬೌಲ್ ಆಗುವಷ್ಟು ಕಡ್ಲೆ ಹಿಟ್ಟನ್ನು ಹಾಕೀನಿ ರೀ. ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಹಸಿ ಮೆಣಸಿನ್ಕಾಯಿ ರೀ, ಅಡಿಕೆ ಬೆಡ್ದಷ್ಟು ಹಸಿ ಶುಂಠಿನ ತೊಗೊಂಡೇನಿ ರೀ. ನೋಡಿರಿ, ಹಸಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕುಟ್ಟಿದ್ದೇನೆ ರೀ. ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದೇನಿ ರೀ. ಆಮ್ಯಾಗ ಮೆತ್ತೆನೂ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದೇನಿ ರೀ. ಮೆತ್ತೆನ ಗ್ರೈಂಡ್ರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಗ್ರೈಂಡ್ರಿಗೆ ಹಾಕಿರ ಮೆತ್ತೆ ಪರೋಟ ಸರಿಯಾಗಿ ಆಗೋದಿಲ್ಲ ರೀ. ಅದನ್ನ ನೀಟಾಗಿ ಸಣ್ಣದಾಗಿ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ತೊಳೆದ್ರೆ ರುಚಿ ಚೆನ್ನಾಗಿ ಬರ್ತದೆ ರೀ. ನೋಡಿರಿ, ಇವಾಗೆಲ್ಲ ರೆಡಿ ಆಗಿದೆ. ನಾ ಇದಕ್ಕೆ ಕಲರಿಗೆ ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ. ಅರಿಶಿನ ಬ್ಯಾಡ ಅನ್ನೋರು ಹಂಗೆ ಮಾಡ್ಬೋದು ರೀ. ಆದ್ರೆ ಹಳದಿ ಕಲರ್ ಬರೋದಿಲ್ಲ ರೀ. ಪರೋಟ ಚಪಾತಿ ಕಲರ್ ಬರ್ತಾವೆ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ನಾನು ಕಡಿಮೆ ಹಾಕೀನಿ ರೀ. ಜಾಸ್ತಿ ಬೇಕನ್ನೋರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ರೀ. ಈ ಹಿಟ್ಟನ್ನು ಸರಿಯಾಗಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಕೊಡು ಹಂಗೆ ನೀಟಾಗಿ ಕಲಿಸಿ ನಾದೋಣ ರೀ. ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು ರೀ. ಇದನ್ನು ಮೊದಲ ನೀರು ಹಾಕಿ ಕಲ್ಸಕ್ಕೆ ಹೋಗ್ಬೇಡ್ರಿ. ಉಪ್ಪು ಖಾರ ಒಂದೇ ಕಡೆ ಕೊಂಡಿರ್ತದೆ. ನೀಟಾಗಿ ಒಣ ಹಿಟ್ಟಿನಾಗನ ಕಲಿಸ್ಕೋರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ರಿ. ಮೆತ್ತೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರ್ತದೆ ರೀ. ಮಲಬದ್ಧತೆ ಬರೋದಿಲ್ಲ ರೀ. ನಾನು ಹಿಟ್ಟು ನಾದೇನು ಒಂದು 5 ನಿಮಿಷ 10 ನಿಮಿಷ ಬಿಟ್ಟಿಲ್ಲ ರೀ. ಹಿಟ್ಟು ನಾದಿದ ತಕ್ಷಣ ಸ್ವಲ್ಪ ಎಣ್ಣೆ ಹಚ್ಚಿ ಮಿಚ್ಕೊಂಡು ನೋಡಿರಿ, ನಾನು ಒಂದೊಂದು ದೊಡ್ಡ ಉಳ್ಳಿ ಮಾಡೇನಿ ರೀ. ಇವು ವಿಡಿಯೋದಾಗ ಸ್ವಲ್ಪ ದೊಡ್ಡ ಅನ್ಸಕತ್ತಾವ ರೀ. ಸಣ್ಣದಾಗಿನೇ ಉಳ್ಳಿ ಮಾಡಿರಿ. ತೆಳ್ಳಗೆ ಲಟ್ಸಿರ ರುಚಿ ಚೆನ್ನಾಗಿರ್ತದೆ ರೀ. ಕ್ರಿಸ್ಪಿಯಾಗಿರ್ತಾವೆ ರೀ ಬಾಯಾಗ. ಇವನ್ನ ಪದರ ಆಮೇಲೆ ಮಡಚೋದು ಮಾಡತ್ತಿಲ್ಲ ರೀ. ಡೈರೆಕ್ಟಾಗನ ಒಂದು ಎಲೆನ ಲಟ್ಟಿಸಿ ಬೇಯಿಸಾಕತ್ತೇನೆ ರೀ. ನೀವು ಬ್ಯಾಡ ಅಂದವರು ತುಪ್ಪನೂ ಹಾಕೋಬೋದು ರೀ. ಆಮೇಲೆ ಬೆಣ್ಣೆನೂ ಹಾಕಿ ಬೇಯಿಸ್ಬೋದು ರೀ. ನೋಡಿರಿ, ಪರೋಟ ಎಷ್ಟು ಚೆನ್ನಾಗಿ ಬರತ್ತವ. ರುಚಿನೂ ಅಷ್ಟೇ ಚೆನ್ನಾಗಿರ್ತಾವೆ ರೀ. ಇದಕ್ಕೆ ಕಡ್ಲೆ ಹಿಟ್ಟು ಹಾಕೋದು ಮರಿಬೇಡ್ರಿ. ಕಡ್ಲೆ ಹಿಟ್ಟು ಹಾಕಿದ್ರೆ ಜಾಸ್ತಿ ರುಚಿ ಕೊಡ್ತಾವೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿರಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ. ಧನ್ಯವಾದಗಳು ರೀ.